ಸಮಗ್ರ ಕೃಷಿಯಿಂದ ಬದುಕು ಕಟ್ಟಿಕೊಂಡ ಮೊಹಮ್ಮದ್ ಜಾಹಿದ್. ಜೇನು ಕೃಷಿಯಲ್ಲಿ 10 ವರ್ಷ ವಿಫಲರಾದರೂ ಇತರರಿಗೆ ಮಾರ್ಗದರ್ಶಕರಾಗಿದ್ದು ಹೇಗೆ? ಇರೋ 2 ಎಕರೆಯಲ್ಲಿ ಲಕ್ಷ ಆದಾಯ. ಹೌದು, ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅರೇಹಳ್ಳಿಯ ಮೊಹಮ್ಮದ್ ಜಾಹಿದ್ ಕೃಷಿಯನ್ನೇ ಬದುಕಾಗಿಸಿಕೊಂಡು ಸಾಧನೆ ಮಾಡಲು ಹೊರಟಿದ್ದಾರೆ. ವ್ಯವಸಾಯ ಎಂದರೆ ಮೂಗು ಮುರಿಯುವ ಈ ಕಾಲದಲ್ಲಿ ಸಮಗ್ರ ಕೃಷಿಯಿಂದ ಅಧಿಕ ಲಾಭ ಗಳಿಸುವ ಮೂಲಕ ಉತ್ತಮ ಭವಿಷ್ಯ ಕಟ್ಟಿಕೊಂಡು ಇತರೆ ಕೃಷಿಕರಿಗೆ ಮಾದರಿ ಹಾಗೂ ಮಾರ್ಗದರ್ಶಕರಾಗಿದ್ದಾರೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಗ್ರಾಮದ ಮೊಹಮ್ಮದ್ ಜಾಹಿದ್ ರವರು SSLC ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿ ತನ್ನ ಸ್ನೇಹಿತರೆಲ್ಲರೂ ಕೆಲಸಕ್ಕೆ ಪಟ್ಟಣಕ್ಕೆ ಸೇರಿದರೂ ಚಿಕ್ಕಂದಿನಿಂದಲೂ ಕೃಷಿ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿದ್ದರಿಂದ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಪಿತ್ರಾರ್ಜಿತವಾಗಿ ಬಂದಿದ್ದ ಜಮೀನಿನಲ್ಲಿ ಕೃಷಿ ಮಾಡಲು ಪ್ರಾರಂಭಿಸಿ ಇರೋ ಸಮಯವನ್ನು ಒಂದಿಷ್ಟು ವ್ಯರ್ಥ ಮಾಡದೆ ಶ್ರಮ ವಹಿಸಿ ವಿವಿಧೆಡೆ ಬೆಳೆಗಳನ್ನು ಬೆಳೆದು ಇದೀಗ ನೆಮ್ಮದಿಯ ಜೀವನ ಕಟ್ಟಿಕೊಂಡು ಇತರರಿಗೂ ಮಾದರಿಯಾಗಿದ್ದಾರೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ತನ್ನ ಪಾಲಿಗೆ ಬಂದಿರುವ 2 ಎಕರೆ ತುಂಡು ಭೂಮಿಯಲ್ಲಿ ಅಡಿಕೆ, ತೆಂಗು, ಏಲಕ್ಕಿ, ಬಾಳೆ, ಕಾಫಿ, ಕಾಳು ಮೆಣಸು ಇವುಗಳ ನಡುವೆ ಅಂಜೂರ, ಜೀರಿಗೆ, ಸಪೋಟ ಹಾಗೂ ಇತ್ಯಾದಿ ಹಣ್ಣುಗಳು ಹಾಗೂ ತರಕಾರಿಗಳನ್ನು ಬೆಳೆದು ಉತ್ತಮವಾಗಿ ನಿರ್ವಹಿಸುವ ಮೂಲಕ ಅಧಿಕ ಇಳುವರಿ ಹಾಗೂ ಲಾಭ ಗಳಿಸಿದ ಇವರಿಗೆ ಈ ಹಿಂದೆ ಸರ್ಕಾರವು ಕೇಂದ್ರ ಪುರಸ್ಕೃತ ಆತ್ಮ ಸಮ್ಮಾನ್ ಯೋಜನೆಯಡಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಎಂಬ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದೆ. ಅಲ್ಲದೆ ಅವರ ಕೃಷಿ ಕ್ಷೇತ್ರದ ಸಾಧನೆಗೆ ವಿವಿಧೆಡೆ ಹಲವು ಸಂಘ ಸಂಸ್ಥೆಗಳು ಸನ್ಮಾನಿಸಿವೆ. ಇತರರಿಗೂ ಮಾರ್ಗದರ್ಶಕರಾಗಿದ್ದಾರೆ. ಸತ್ಯ, ನಾನು ನನ್ನ ಕುಟುಂಬ ಬದುಕಿದರೆ ಸಾಲದು, ಲೋಕದ ಜಂಜಾಟ ನಮಗೇಕೆ ಎನ್ನುವವರ ಮಧ್ಯೆ ಮೊಹಮ್ಮದ್ ಜಾಹಿದ್ ರವರು ತನ್ನ ಕೃಷಿಯಲ್ಲಿನ ಅನುಭವದ ತಿಳುವಳಿಕಾ ಜ್ಞಾನವನ್ನು ಇತರರಿಗೂ ಹಂಚುವ ಕೆಲಸದಲ್ಲೂ ಮುಂದಿದ್ದಾರೆ. ಇದರಲ್ಲಿ ಜೇನಲ್ಲಿ ನನಗೆ 33 ವರ್ಷ ಎಕ್ಸ್ಪೀರಿಯನ್ಸು. ಇದರಲ್ಲಿ 10 ವರ್ಷ ನಾನು ಅನುಭವದಲ್ಲೇ ಹೋಗಿದ್ದೀನಿ. 10 ವರ್ಷ ಅನುಭವ ಆಗಿ ನನಗೇನು ಇದರಲ್ಲಿ ಲಾಭಾಂಶ ಕಾಣಿಸ್ತಾ ಇರಲಿಲ್ಲ. ಅಂದರೆ ನನಗೆ ಪ್ರಾಕ್ಟಿಕಲ್ ಆಗಿ ಥಿಯರಿ ಆಗಿ ಅಷ್ಟು ಚೆನ್ನಾಗಿ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೆ, 10 ವರ್ಷದ ಮೇಲೆ ಇದು ಬಿಟ್ಬಿಡೋಣ, ಇದು ಆಗಲ್ಲ ನನ್ನ ಕೈಯಲ್ಲಿ ಅಂತೇಳಿ ಬಿಡೋ ಪರಿಸ್ಥಿತಿಲಿದ್ದೆ. ಒಂದು ವರ್ಷ ಏನೋ ಬಿಟ್ಬಿಟ್ಟೆ ಕೈ. ಆಮೇಲೆ ಮತ್ತೆ ಯಾವುದಕ್ಕೂ ಒಂದು ಛಲ ಮಾಡಿಕೊಂಡು ಸಾಧಿಸ್ಬೇಕು, ಸೋತೇ ಹೋಗ್ತೀವಿ, ಇದನ್ನ ಗೆಲುವು ತರಬೇಕಂತೇಳಿ ಹಠ ಮಾಡ್ಕೊಂಡು ಮತ್ತೆ ಇದ್ರ ಜೊತೆ ಬಿದ್ದೆ. ಬೀಳೋತ್ತಿಗೆ ನನಗೆ ದೇವರದಿಂದ ಒಳ್ಳೆ ಆದಾಯ ಇದೆ. ಅದೆಲ್ಲ ಈಗ ಖುಷಿಯಿಂದ ನಾನು ಇದನ್ನು ವರ್ಕ್ ಮಾಡ್ತಾ ಇದ್ದೀನಿ. ಈಗ ಯಾವುದೇ ಒಂದು ಏನೇ ಕ್ವಶನ್ ಕೇಳಿದ್ರು ಇದ್ರ ಬಗ್ಗೆ ನನಗೆ ಒಳ್ಳೆ ಅನುಭವ ಇದೆ. ಒಳ್ಳೆ ಟ್ರೈನಿಂಗ್ ಕೊಡ್ತಾ ಇರ್ತೀನಿ. ಈಗ ಒಳ್ಳೆ ಅನುಭವ ಆಗಿದೆ. ಇದರಿಂದ ನನಗೆ ಸಂತುಷ್ಟವಾಗಿ ಕೆಲಸ ಮಾಡ್ಕೊಂಡು ಇದ್ದೀನಿ. ಸಕಲೇಶ್ಪುರ ಜೇನ್ ಸೊಸೈಟಿ ಸಕಲೇಶ್ಪುರ, ಅಲ್ಲಿಂದೆಲ್ಲ ನನಗೆ ಟ್ರೈನಿಂಗಿಗೆ ಯಾರಿದ್ರು ನನಗೆ ಇಲ್ಲೇ ಮಾಹಿತಿ ಕೊಟ್ಟು ಇಲ್ಲೇ ಅವ್ರು ತೋರಿಸ್ಕೊಡ್ತಾರೆ, ಹೇಳ್ಕೊಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ ಅಂತೇಳಿ ಎಲ್ಲ ಇಲ್ಲಿಗೆ ಕಳಿಸ್ತಾರೆ. ತುಂಬಾ ಜನ ಬೆಂಗಳೂರಿಂದ ಅಂತೆ, ಇಲ್ಲಿಂದ ಅರಸೀಕೆರೆ, ತುಮಕೂರು, ಬಾಣಾವರ, ಸಕಲೇಶ್ಪುರ, ಬೇಲೂರು, ಅರೇಹಳ್ಳಿ ಎಲ್ಲಾ ಕಡೆಯಿಂದನೂ ಟ್ರೈನಿಂಗ್ ಬರ್ತಾ ಇರ್ತಾರೆ. ಕೆರೆಯಲ್ಲಿ ಮೀನು ಸಾಕಾಣಿಕೆಯಿಂದ ಲಾಭ. ಹೌದು, ತಮ್ಮ ಜಮೀನಿನಲ್ಲಿ ಕೃಷಿ ಚಟುವಟಿಕೆಗಾಗಿ ನಿರ್ಮಿಸಲಾಗಿರುವ ಕೆರೆಯಲ್ಲಿಯೂ ವಿವಿಧ ಬಗೆಯ ಮೀನು ಸಾಕಾಣಿಕೆ ಮಾಡುವ ಮೂಲಕ ವರ್ಷದಿಂದ ವರ್ಷಕ್ಕೆ ಲಾಭ ಗಳಿಸುತ್ತಿದ್ದಾರೆ. ಈಗ ಕೆರೆ ಇದು 100 ರೂಪಾಯಿ 200 ಇದೆ. ಇದರಲ್ಲಿ ಹೆಚ್ಚು ಕಮ್ಮಿ ಒಂದು 8,000 ಮೀನ್ ಮರಿ ತರ್ತೀನಿ. ಈಗ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಪಾಂಡ್ ಇದೆ, 15-20. ಅದಕ್ಕೆ ಮರಿ ತಂದು ನಾನು ಏನು ಮಾಡ್ತೀನಿ, ಒಂದು 3 ತಿಂಗಳು ಆಹಾರ ಹಾಕೊಂಡು ಬೆಳೆಸ್ಕೊತೀನಿ. ಈಗ ಇದರಲ್ಲಿ ಹೌಲು ಅವು ಬೇರೆ ಮೀನಿದ್ದಾವೆ. ಈಗ ಡೈರೆಕ್ಟ್ ತಂದು ಮರಿ ಬಿಟ್ರೆ ಏನಾಗುತ್ತೆ, ತಿಂದೋಗ್ಬಿಡುತ್ತೆ. ಈಗ ಅಲ್ಲಿ 3 ತಿಂಗಳು ಬೆಳೆಸ್ಕೊಂಡು ಒಂದು 50 ಗ್ರಾಮು 60 ಗ್ರಾಮ್ ಬರೋ ಪರಿಸ್ಥಿತಿಯಲ್ಲಿ ಬೆಳೆಸ್ಕೊಂಡು ಇದಕ್ಕೆ ಡಂಪ್ ಮಾಡ್ತೀನಿ. ಆವಾಗ ಇದ್ರಲ್ಲಿ ಏನಾಗುತ್ತೆ, ಚೆನ್ನಾಗಿ ಬೆಳವಣಿಗೆ ಬಂದ್ಬಿಡುತ್ತೆ. ಈಗ ಡೈರೆಕ್ಟ್ ಮರಿ ತಂದುಬಿಟ್ರೆ ಎಲ್ಲ ಬೇರೆ ಆಹಾರ ಬೇರೆ ಯಾವುದು ಮೀನುಗಳು ಬಿಡಲ್ಲ, ತಿಂದಾಗ್ಬಿಡುತ್ತೆ. ಹೆಚ್ಚು ಕಮ್ಮಿ ಬೇಗ ಬೆಳವಣಿಗೆ ಆಗುತ್ತೆ, ಬೇಗ ಬರುತ್ತೆ. ವರ್ಷದಿಂದ ವರ್ಷಕ್ಕೆ ನಾವು ಮೀನು ಹಿಡಿತೀವಿ. ಹಾಗೆಯೇ ಕೈ ಹಿಡಿದ ಜೇನು ಕೃಷಿ. ಪ್ರಾರಂಭದ ಸತತ 10 ವರ್ಷಗಳ ಕಾಲ ಜೇನು ಕೃಷಿಯಲ್ಲಿ ವಿಫಲತೆ ಹೊಂದಿದ್ದರೂ ಛಲ ಬಿಡದೆ ಮುಂದುವರಿಯುತ್ತಿದ್ದ ಅವರು ನಂತರದಲ್ಲಿ ಸಫಲರಾಗಿದ್ದು ಇದೀಗ ಅಧಿಕ ಲಾಭ ಗಳಿಸುತ್ತಿದ್ದಾರೆ. ಅಲ್ಲದೆ ತಾನು ಕಲಿತ ಅನುಭವದಲ್ಲಿ ಇತರೆ 100 ಜೇನು ಕೃಷಿಕರಿಗೆ ಮಾರ್ಗದರ್ಶಕರಾಗಿರುವುದು ಹಲವು ವಿಫಲ ಕೃಷಿಕರಿಗೆ ಪ್ರೇರಣೆಯೂ ಕೂಡ ಹೌದು. ಹೀಗೆ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡುವವರಿಗೆ ಇದೇ ದಾರಿ ಎಂಬಂತೆ ಜಾಹಿದ್ ರವರು ಬದುಕಿ ತೋರಿಸುತ್ತಿದ್ದಾರೆ. ನೋಡಿ, ಇದಕ್ಕೆ ಸೂಪರ್ ಬಾಕ್ಸ್ ಇಡಬೇಕಾಯ್ತು, ಇನ್ನೊಂದು ಇಟ್ಟಿಲ್ಲ. ನೋಡಿ ಯಾವ ಪ್ರಮಾಣದಲ್ಲಿ ಬಂದು ಕೂತಿದೆ ಇದರಲ್ಲಿ. ಮತ್ತೆ ಯಾವತ್ತು ತೆಗಿಬೇಕಾದ್ರೆ
ಯಾವುದೇ ಥರದ ಒಂದು ವಾರಕ್ಕೆ 15 ದಿವಸಕ್ಕೆ ಸ್ನಾನ ಮಾಡಿಕೊಂಡು ಬೆವರ ಸ್ಮೆಲ್ ಇರಬಾರ್ದು, ಕಪ್ಪು ಬಟ್ಟೆ ಹಾಕಬಾರ್ದು, ಕೆಂಪು ಬಟ್ಟೆ ಹಾಕಬಾರ್ದು. ಬಟ್ ನಾನು ಹಾಕಿದ್ದೀನಿ, ಹಾಕುವಾಗ ಇಲ್ಲ. ಯಾಕಂತ ಹೇಳಿದ್ರೆ ಚುಚ್ಚ ಪ್ರಮಾಣ ಜಾಸ್ತಿ ಆಗುತ್ತೆ. ಇದರಲ್ಲಿ ಏನು ಕಟ್ಕೊಟ್ಟಿಲ್ಲ ನಾನು ಇದಕ್ಕೆ. CF ಶೀಟ್ ಆಗಲಿ, ಮೇಣದ ಹಾಳೆ, ಯಾವುದೇ ತರದ ಯಾವುದು ಕಟ್ಕೊಟ್ಟಿಲ್ಲ. ನೋಡಿ, ಇದು ಗಂಡುಳ, ಇದು ಗಂಡುಳ. ಕೃಷಿಯ ಮೂಲಕ ಇನ್ನಷ್ಟು ಪ್ರಯೋಗಗಳು, ಸಾಧನೆಗಳನ್ನು ಮಾಡಲಿ ಎಂಬುದೇ ನಮ್ಮ ಆಶಯ. ಇದು ಇಂದಿನ ವಿಶೇಷ. ಧನ್ಯವಾದಗಳೊಂದಿಗೆ ವಿಶ್ವಪಥ ಟಿವಿ ಹಾಸನ.